ನೋಡಿ ಗಡಿಗೆ ರಂಗಯ್ಯನವರೇ, ವರ ಶ್ರೀಮಂತ, ಗುಣವಂತ, ಮೊದಲನೇ ಹೆಂಡತಿ ತೀರೋಗಿದ್ದಾಳೆ, ಆತನಿಗೊಂದು ಹೆಣ್ಮಗು ಇದೆ. ಬಡವ್ರ ಮನೆ ಹೆಣ್ಣಾದ್ರೂ ಗುಣವಂತೆ ಬೇಕು ಅಂತಾನೆ. ಅದಕ್ಕೆ ನನ್ಗನ್ಸಿರೋ ಹುಡುಗಿ ಅಂದ್ರೆ ನಿಮ್ಮ ಮೊಮ್ಮಗಳು ಸಂಧ್ಯಾ. ಏನಂತೀರಾ? ನೋಡಿ, ಎರಡನೇ ಸಂಬಂಧ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಮನೆ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನೆ ಮೇಲೆ ಸಾಲ ಇದೆ. ಈ ಹುಡುಗಿ ಬೇರೆ ಮದುವೆಗೆ ಬೆಳೆದು ನಿಂತಿದ್ದಾಳೆ. ಅವ್ರ ತಂದೆನೋ ಊರ್ ಬಿಟ್ಟು ಓಡೋದ. ಇದೆಲ್ಲ ಗೊತ್ತಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಮದುವೆನ ದಿಢೀರ್ ಅಂತ ಮುಗಿಸ್ಬಿಡಿ. ಇನ್ನು ಏನಪ್ಪ ಯೋಚಿಸ್ತಿದ್ಯಾ? ಈ ಸಂಬಂಧ ಒಪ್ಕೊಂಡು ಮದ್ವೆಗೆ ಒಳ್ಳೆ ದಿನ ನೋಡಕ್ ಹೇಳಪ್ಪ. ಒಳ್ಳೆ ದಿನಕ್ಕೆ ಏನಂತೆ? ನಾಳೆನೆ ಹುಣ್ಣಿಮೆ, ಮಕರ ಮಾಸ, ಶುಕ್ರವಾರ. ಯಾವ್ದಾರು ದೇವಸ್ಥಾನ ನೋಡಿ ಮದುವೆ ಮುಗಿಸ್ಬಿಡೋಣ. ನೀವು ಇಷ್ಟ ಅವಸರ ಪಟ್ರೆ ಹೇಗೆ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋದು ಬೇಡವೆ? ಬಂಧು ಬಳಗ ಕರೆಯೋದು ಬೇಡವೆ? ಇಲ್ಲಿ ಕೇಳಿ, ನಿಮಗಿಂತ ದೊಡ್ಡ ಸಂಬಂಧ ಅಂತ ತಿಳಿದ್ರೆ 4 ಜನ 4 ಮಾತಾಡಿ ಕಲ್ಲು ಹಾಕಕ್ ನೋಡ್ತಾರೆ. ಮೊದಲೇ ಹುಡುಗಂಗೆ ಎರಡನೇ ಸಂಬಂಧ. ಈ ಮದುವೆನ ಬೇಗ ಗಪ್ಚಿಪ್ ಅಂತ ಮುಗಿಸ್ಬಿಡಿ. ನೀವು ಹೂ ಅಂದ್ರೆ ಇವತ್ತು ಸಾಯಂಕಾಲನೇ ಬೀಗರು ಕರ್ಕೊಂಡ್ ಬರ್ತೀನಿ. ಇನ್ನು ಏನಪ್ಪ ಯೋಚಿಸ್ತಿದ್ಯಾ? ಹೂ ಅಂತ ಹೇಳಪ್ಪ. ದೈವ ಇಚ್ಛೆ ಅಂತ ಆಗಲಿ. ಸಾಯಂಕಾಲ ಬೀಗರು ಬರೇಳಿ ಮಾತಾಡೋಣ. ತುಂಬಾ ಸಂತೋಷ. ಓಹೋ, ಮದುಮಗಳೇ ಬಂದ್ಬಿಡ್ಲಲ್ಲ, ಅವಳೊಂದು ಮಾತು ಕೇಳಿ. ಅವಳನ್ನೇನ್ ಕೇಳೋದು? ನಮ್ಮ ಮಗಳು ನಾವು ಹೇಳ್ದಾಗ ಕೇಳ್ತಾಳೆ. ನೀವು ಮದ್ವೆ ಏರ್ಪಾಡ್ ಮಾಡಿ ಹೋಗಿ. ಬರ್ತೀನಿ ರಾಯರೇ. ನಮಸ್ಕಾರಮ್ಮ. ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಏನಮ್ಮ, ಅವ್ರು ಸಾಯಂಕಾಲ ಬೀಗರನ್ನ ಕರ್ಕೊಂಡ್ ಬರ್ತೀನಿ ಅಂದ್ರು, ಮತ್ತೆ ಮದ್ವೆ ಏರ್ಪಾಟ? ಹೌದಕ್ಕ, ಹುಡುಗ ತುಂಬಾ ಶ್ರೀಮಂತ ಅಂತೆ. ಹೌದು, ನಾವೆಲ್ಲ ನಿರ್ಧಾರ ಮಾಡಿ ಆಗಿದೆ. ನಾಳೆ ಬೆಳಗ್ಗೆ ನಿನ್ ಮದ್ವೆ. ತಾತ, ಈ ಮದ್ವೆ ನಡೆಯೋಲ್ಲ. ನಾನೇ ಈ ಮದ್ವೆ ನಿಲ್ಸೋಕ್ ಮೊದ್ಲು ನೀವಾಗೆ ನಿಲ್ಸಿದ್ರು ಒಳ್ಳೇದು. ಏನಂದೆ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೆ ಗೊತ್ತು. ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು. ನೀವೇನ್ ಬೇಕಾದ್ರೂ ನಿರ್ಧಾರ ಮಾಡಿ, ಆದ್ರೆ ನನ್ ನಿರ್ಧಾರ ಬದಲಾಯಿಸಲ್ಲ. ಸಂಜೆ ಯಾರಾದ್ರೂ ಗಂಡಿನ ಕಡೆಯವರು ಈ ಮನೆ ಒಳಗ್ ಬಂದ್ರೆ ನಾನ್ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಏನೋ ಅಷ್ಟು ಮುಂದುವರೆದಿದ್ಯಾ ನೀನು? ಈಗ ನಾನು ಹೇಳ್ತಿದ್ದೀನಿ, ತಲೆ ಮೇಲೆ ತಲೆ ಬಿದ್ರು ಈ ಮದುವೆ ನಡೀಲೇಬೇಕು. ತಾತ, ಈ ಮದ್ವೆ ಖಂಡಿತ ನಡೆಯೋಲ್ಲ. ಗೋಪಿ, ಏನ್ ಗುರು? ಸಂಧ್ಯಾ ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬಾ. ಈಗಾಗ್ಲೇ 3 ಸತಿ ನೋಡ್ಕೊಂಡ್ ಬಂದೆ ಗುರು. ಕುಂತಲ್ಲೇ ಕುಂತ್ಕೊಂಡು ಅಳ್ತಾವಳೆ. ಗೋಪಿ, ನಾನು ಗೇಟಿನ ಹೊರಗಡೆ ನಿಂತಿರುತ್ತೇನೆ, ನೀನು ಸಂಧ್ಯಾಳನ್ನು ಕರೆದುಕೊಂಡು ಬಾ. ಸರಿ. ಸಂಧ್ಯಾ, ಎಂತದಿದ್ದು ಪೆಟ್ಟಿಗೆ? ಇದರಲ್ಲಿ ಬಟ್ಟೆ, ಹಣ, ಒಡವೆ ಎಲ್ಲ ಇದೆ. ಇಲ್ಲಿ ನೋಡು ಸಂಧ್ಯಾ, ನಾವು ಮದುವೆ ಆಗುವುದು ಓಡಿ ಹೋಗುವುದಕ್ಕಲ್ಲ, ಮದುವೆಯಾಗಿ ಪುನಃ ಇಲ್ಲಿಗೆ ಬರುವುದು. ಅಯ್ಯೋ ಬೇಡರಿ, ನಾವು ಮತ್ತೆ ಮನೆಗೆ ವಾಪಸ್ ಬಂದ್ರೆ ನಮ್ ತಾತ ಏನಾದ್ರೂ ಮಾಡ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಮರ್ಯಾದೆಗೆ ಹೆದರುವವನೇ ಹೊರತು ಹೇಳಿ ಅಲ್ಲ. ಎಂತ ಬೇಕಾದರೂ ಆಗಲಿ, ನಾವು ಮದುವೆಯಾಗಿ ಇಲ್ಲಿಗೆ ಬರುವುದು. ಅಯ್ಯೋ ಬೇಡರಿ, ದಯವಿಟ್ಟು ನನ್ ಮಾತು ಕೇಳಿ. ನೀನು ಮೊದಲು ಆ ಪೆಟ್ಟಿಗೆ ಒಳಗಿಟ್ಟು ಬಾ. ನನ್ ಮಾತು ಕೇಳ್ರಿ. ಬೇಡ, ನೀನು ಪೆಟ್ಟಿಗೆ ಒಳಗಿಟ್ಟು ಬಾ, ಹೋಗು. ಗೋಪಿ, ನೀನು ಎಲ್ಲಾದರೂ ಹೋಗಿ ಅರಿಶಿನ ದಾರ ಹೂಮಾಲೆ ತೆಗೆದುಕೊಂಡು ಬಾ, ಹೋಗು. ಸಂಧ್ಯಾ, ಅಳಬೇಡ ಸಂಧ್ಯಾ, ನಾವೀಗ ಹೇಗೋ ಮದುವೆ ಆಗ್ತಿದ್ದೇವಲ್ಲ. ಮನೇಲಿ ಎಲ್ರ ಹತ್ರನೂ ಒಪ್ಪಿಗೆ ತಗೊಂಡು ಎಲ್ರ ಮುಂದೆನೂ ನಮ್ಮ ಮದುವೆ ನಡೆಯುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈಗ ಯಾರು ಇಲ್ದೇ ಇರೋ ತಂಬ್ಲಿಗಳ ತರ ನಮ್ಮ ಮದುವೆ. ಸಂಧ್ಯಾ, ಇವೆಲ್ಲ ಪಾಂಡುರಂಗನ ಇಚ್ಛೆ. ಅಳಬೇಡ ಸಂಧ್ಯಾ, ಅಳಬೇಡ. ಸಂಧ್ಯಾ, ನನ್ನ ಮಗನೇ, ಎಲ್ಲ ಅಯೋಗ್ಯ. ಊರು ಬಿಟ್ಟು ಊರು ಬಂದವನು ಹೋಗ್ಲಿ ಅಂತ ಆಸೆ ಕೊಟ್ಟು ನನ್ನ ಮೊಮ್ಮಗಳೇ ಹೊಡ್ಕೊಂಡ್ ಬಂದಿದ್ದೇನು? ಅನಾದಿ ಊರು ಕೇರಿ ಗೊತ್ತಿಲ್ಲ ಬಿಕ್ಕರಿಗೆ ಮನೆ ಕೊಡ್ಬೇಡಪ್ಪ ಅಂತ ಬಡ್ಕೊಂಡೆ. ಕೇಳಿದ್ಯಪ್ಪ? ಏನೇ ಪಾಪಿ,
ಮನೆ ಮರ್ಯಾದೆ ಎಲ್ಲ ಬೀದಿಲ್ ಕಳೆದಿಲ್ಲೇ ಬಾರೆ ಈ ಕಡೆ ಬಾರೆ. ಸರ್, ಯಾವಾಗ ಸಂಧ್ಯಾ ನನ್ನ ಹಿಂದೆ ಬಂದಳೋ ಆಗಿನಿಂದ ಅವಳು ನನ್ನ ಹೆಂಡತಿಯೇ. ಇನ್ನು ನಿಮಗಿರುವ ಕೆಲಸ ಒಂದೇ, ಆಶೀರ್ವಾದ ಮಾಡುವುದು. ಅನಾಹುತ ಮಾಡಿದ್ದೊಂದು ಆಶೀರ್ವಾದ ಬೇರೆ ಕೇಳ್ತೇನೋ? ಏನ್ ನೋಡ್ತಾ ಇದ್ದೀರಿ? ಹೊಡೀರೋ.